ಮಹಿಳಾ ಮೀಸಲಾತಿಗೆ ಓಕೆ ಆಗಿದೆ, ಅದರ ಬಗ್ಗೆ ಕ್ಷೇತ್ರ ಪುನರ್ವಿಂಗಡಣೆಗೆ ವಿರೋಧ ವ್ಯಕ್ತಪಡಿಸಿದೆ. ಮಹಿಳಾ ಮೀಸಲಾತಿ ಬಗ್ಗೆ ಯಾರಿಗೂ ಸಹ ಕಾಳಜಿ ಇಲ್ಲ. ಪುರುಷರ ಸ್ಥಾನಮಾನಗಳನ್ನು ಗಟ್ಟಿಗೊಳಿಸಲಿಕ್ಕೆ ಮಹಿಳಾ ಮೀಸಲಾತಿನ ಮುಂದೆ ತಂದಿಟ್ಟಿದ್ದಾರೆ. ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಪುರುಷರ ಬಲ ಕುಗ್ತಾ ಇದೆ. ಆದ್ದರಿಂದ ಮಹಿಳೆಯರನ್ನ ಮುಂದಿಟ್ಬಿಟ್ಟು ಇವರು ಮಾಡ್ತಕ್ಕಂಥದ್ದು ಮಹಿಳಾ ಮೀಸಲಾತಿಗೂ ಮತ್ತು ಡಿಲಿಮಿಟೇಷನ್ ಕ್ಷೇತ್ರಗಳ ಪುನಃ ವಿಂಗಡಣೆಗೂ ಏನೂ ಸಂಬಂಧ ಇಲ್ಲ. ಇವರು 23ರಲ್ಲಿ ಸನ್ಮಾನ್ಯ ಸರೆಂಡರ್ ಮೋದಿಯವರು ಪಾರ್ಲಿಮೆಂಟಲ್ಲಿ ತಂದಿದ್ದರು. 24ರಲ್ಲಿ ನಾವು ಮಹಿಳಾ ಮೀಸಲಾತಿಯನ್ನು ತರ್ತೀವಿ ಅಂತ ಹೇಳಿ ಯಾರು ಬೇಡ ಅಂದರು. 2000 ಇಸ್ವಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರು 25 ವರ್ಷ ಆದಮೇಲೆ ಡಿಲಿಮಿಟೇಷನ್ ಫ್ರೀಸ್ ಮಾಡಿದ 25 ವರ್ಷ 26 ಸೆನ್ಸಸ್ ಮಾಡಿ ಮಾಡಬೇಕಾಗಿತ್ತು. ಈಗ ಸೆನ್ಸಸ್ ಮಾಡದೆ ಅವ್ರು ಮಾಡ್ತಕ್ಕಂಥದ್ದು ನೋಡಿದಾಗ ಇವರು ಅವರ ಮಹಿಳಾ ಇದು ಪುರುಷರ ಶಕ್ತಿಯನ್ನು ಕಾಪಾಡಲಿಕ್ಕೆ ಮಾಡಿದ್ದಾರೆ ವಿನಃ ಮಹಿಳೆಯರಿಗೆ ಮೀಸಲಾತಿ ಸಿಗಬೇಕಂತ ಏನು ಮಾಡಿಲ್ಲ. ಆ ಥರ ಕಾಳಜಿ ಇದ್ದಿದ್ದರೆ ಇದೇ ಅಟಲ್ ಬಿಹಾರಿ ವಾಜಪೇಯಿರವರು 63-64ನೇ ತಿದ್ದುಪಡಿ ರಾಜೀವ್ ಗಾಂಧಿ ಅವರು ತಂದಾಗ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಂದ್ರೆ ವಿರೋಧ ಮಾಡಿದರು. ದಿವಂಗತ ರಾಮ ಜೋಯಿಸ್ರವರು ಸಹ ಮೀಸಲಾತಿ ವಿರುದ್ಧ ಸುಪ್ರೀಂ ಕೋರ್ಟ್ವರೆಗೂ ಸಹ ಬಂದಿದ್ದರು. ಮೀಸಲಾತಿಯನ್ನು ಕಮ್ಮಿ ಕೂಡ ಮಾಡಿದ್ರು. ಅದನ್ನು ನಾವು 63-64 ನಂತರ ನರಸಿಂಹರಾಯರ ಕಾಲದಲ್ಲಿ 73-74ನೇ ತಿದ್ದುಪಡಿ ಮಾಡಿ ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ 40 ಲಕ್ಷ ಜನ ಸದಸ್ಯರ ಪೈಕಿ 15 ಲಕ್ಷ ಜನ ಮಹಿಳೆಯರಿದ್ದಾರೆ. ಈ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ವಿನಃ ಕಾಂಗ್ರೆಸ್ ಪಕ್ಷದವರು ಮಹಿಳಾ ವಿರೋಧಿ ಅಂತ ಹೇಳ್ತಕ್ಕಂಥವರೆಲ್ಲ ಇವರ ಸೂತ್ರಧಾರದ ಮೋಹನ್ ಭಗತ್ರವರು ಮಹಿಳೆಯರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಗೊತ್ತಾಗಿದ್ರೆ ಯಾರು ವಿರೋಧಿಯನ್ನು ಪಾಸ್ ಮಾಡಿ ಗೊತ್ತಾಗುತ್ತೆ.